ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಯೂಟ್ಯೂಬರ್ ಇನ್ಫ್ಲೂಯೆನ್ಸರ್ ವರುಣ್ ಆರಾಧ್ಯ ಅವ್ರನ್ನ ನೀವೆಲ್ಲ ನೋಡೇ ಇರ್ತೀರಾ. ಇವರು ಅವರ ಫಾಲೋವರ್ಸ್ ಹಾಗೆ ಸಬ್ಸ್ಕ್ರೈಬರ್ಗೆ ಎಷ್ಟು ಚೆನ್ನಾಗಿ ಫೋನ್ ಮಾಡಿದ್ದಾರೆ ಅಂತ ಕೂಡ ನಾನೀಗ ಹೇಳ್ತೀನಿ ಬನ್ನಿ. ಅವರು ಯೂಟ್ಯೂಬಲ್ಲೆಲ್ಲ ಹೇಳ್ಬೇಕಾದ್ರೆ ಹೇಳೋರು, ನನಗೆ ಯಾವುದೇ ರೀತಿಯ ಗರ್ಲ್ ಫ್ರೆಂಡ್ ಇಲ್ಲ, ನಾನೊಬ್ಬ ಸಿಂಗಲ್, ಲವ್ ಮಾಡಬಾರ್ದು, ಈ ಲವ್ ಗಿವ್ ಅನ್ನೋದೆಲ್ಲ ಮೋಸ, ಹಾಗೆ ಹೀಗೆ ಅಂತ ಬಿಲ್ಡಪ್ ಎಲ್ಲ ಹೊಡಿತಿದ್ರು. ನೀವು ನೋಡೇ ಇರ್ತೀರಾ. ಆದರೆ ಅಣ್ಣ ಅವ್ರ ಸಬ್ಸ್ಕ್ರೈಬರ್ನ ಯಾವ ರೇಂಜಿಗೆ ಚೂತ್ಯ ಮಾಡಿದ್ದಾನೆ ಅಂತ ಈಗ ಹೇಳ್ತಾ ಹೋಗ್ತೀನಿ ಬನ್ನಿ. ಈಗ ಅವ್ರೊಂದು ಹುಡುಗಿನ ನನ್ನ ಗರ್ಲ್ ಫ್ರೆಂಡ್ ನಾನೀಗ ರಿವೀಲ್ ಮಾಡ್ತೀನಿ ಅಂತ, ಅವ್ರ ಫೇಸ್ ರಿವೀಲ್ ಮಾಡ್ತಾ ಇಲ್ಲ, ನನ್ನ ಗರ್ಲ್ ಫ್ರೆಂಡ್ ಇವರು ಬ್ಯಾಕ್ ಸೈಡಿಂದ ಹೇಗೆ ಕಾಣ್ತಿದೆ ನಮ್ಮ ಜೋಡಿ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿದ್ದಾರೆ. ಜೋಡಿ 100% ಚೆನ್ನಾಗೇ ಇದೆ, ಅವರು ಕೂಡ ತುಂಬ ಬ್ಯೂಟಿಫುಲ್ ಆಗಿದ್ದಾರೆ ಅಂತಲೇ ನಾನು ಹೇಳ್ತೀನಿ. ನಿಜವಾಗ್ಲೂ ಚೆನ್ನಾಗಿದೆ ಜೋಡಿ. ಬಟ್ ನಮ್ಮ ಜನಗಳಿಗೆ ಯಾಕೆ ಅವ್ರ ಸಬ್ಸ್ಕ್ರೈಬರ್ಗೆ ಈ ಥರ ಚೂತ್ಯ ಮಾಡ್ತಿದ್ಯಾ ವರುಣ್ ಆರಾಧ್ಯವರೇ, ಅದು ಅರ್ಥ ಆಗ್ತಾಯಿಲ್ಲ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ಇವರು ಇವಾಗ ಪರಿಚಯ ಆದ ಹುಡುಗಿ ಅಲ್ವೇ ಅಲ್ಲ, ಇದು ಇವಾಗಿನ ಲವ್ ಅಲ್ವೇ ಅಲ್ಲ. ಇಷ್ಟು ವರ್ಷದಿಂದ ಕೂಡ ಅವರು ಆಲೇ 3 ವರ್ಷದಿಂದ ಇವರು ರಿಲೇಷನ್ಶಿಪ್ಪಲ್ಲೇ ಇದ್ದಾರೆ. ಆದರೆ ಅಣ್ಣ ಯೂಟ್ಯೂಬಲ್ಲಾಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮಲ್ಲಾದರೂ ಏನಂತ ಹೇಳ್ತಿದ್ರು, ಅಯ್ಯೋ ನನಗೆ ಯಾವುದೇ ರೀತಿಯ ಹುಡುಗಿ ಇಲ್ಲ, ಗರ್ಲ್ ಫ್ರೆಂಡೇ ಇಲ್ಲ ಅಂತ ಬಿಲ್ಡಪ್ ಹೊಡಿತಿದ್ರು. ಕರೆಕ್ಟ್ ತಾನೆ? ಬಟ್ ಇಲ್ಲಿ ಈ ಹುಡುಗಿ ಯಾವಾಗ ಪರಿಚಯ ಆಗಿದ್ದು ಅಂತ ಎಲ್ಲ ನನಗೆ ಹೇಳ್ತೀನಿ ಬನ್ನಿ. ನಮ್ರತಾ ಲವ್ ಆದಮೇಲೆ, ನಮ್ರತಾ ಜೊತೆ ಡೇಟಿಂಗ್ ಮಾಡಿದ್ಮೇಲೆ ವರ್ಷಾ ಕಾವೇರಿ ಜೊತೆ ಅವ್ರಿಗೆ ಬ್ರೇಕಪ್ ಆಗಿದ್ದು. ವರ್ಷಾಗೆ ವರುಣ್ ಆರಾಧ್ಯ ಈ ಎಲ್ಲ ಲೀಲೆಗಳು ಗೊತ್ತಾದ ಮೇಲೇ ವರ್ಷಾ ಕಾವೇರಿ ಬ್ರೇಕಪ್ ಮಾಡ್ಕೊಳ್ಳೋದು. ವರ್ಷಾ ಕಾವೇರಿ ನಿಜವಾಗಿಯೂ ಒಳ್ಳೆ ಹುಡುಗಿ ಅಂತಲೇ ಹೇಳ್ಬೋದು. ಅವರು ಈಗ ಒಬ್ಬರ ಜೊತೆ ರಿಲೇಷನ್ಶಿಪ್ಪಲ್ಲಿದ್ದಾರೆ ಅಂತ ಹೇಳ್ಕೊಳ್ತಿದ್ದಾರೆ, ಒಳ್ಳೇದಾಗಲಿ. ಈಗ ವರುಣ್ ಆರಾಧ್ಯ ಅವರು ಕೂಡ ಇವ್ರ ಜೊತೆ ರಿಲೇಷನ್ಶಿಪ್ ಇದ್ದಾರೆ, ನಮ್ರತಾ ಅವ್ರ ಜೊತೆ, ಅವ್ರಿಗೂ ಕೂಡ ಒಳ್ಳೇದಾಗಲಿ. ವರುಣ್ ಆರಾಧ್ಯ ಅವರು ಅವರ ಹುಡುಗಿಯ ಫೋಟೋವನ್ನು ಅಥವಾ ಹುಡುಗಿ ಫೇಸನ್ನು ರಿವೀಲ್ ಮಾಡ್ದಲೇ ಇರ್ಬೋದು, ಆದರೆ ನಾನು ರಿವೀಲ್ ಮಾಡಿದ್ದೀನಿ ನನ್ನ ವಿಡಿಯೋದಲ್ಲಿ, ನೋಡ್ಕೊಳ್ಳಿ. ಅವರ ಹೆಸರು ಬಂದು ನಮ್ರತಾ ಲಾಜರ್ಡೋ ಅಂತ. ತುಂಬ ಸುಂದರವಾಗಿದ್ದಾರೆ, ತುಂಬ ಬ್ಯೂಟಿಫುಲ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಈ ಕಡೆ ವರ್ಷಾ ಕಾವೇರಿ ಕೂಡ ತುಂಬ ಬ್ಯೂಟಿಫುಲ್ ಆಗಿ ಇದ್ದರು, ಬಟ್ ಯಾಕೋ ಅವ್ರಿಗೆ ಈ ಕಡೆ ಮನ್ಸು ವಾಲ್ ಇದೆ ವರುಣ್ ಆರಾಧ್ಯ ಅವ್ರಿಗೆ. ಅವಾಗಲೇ ನಮ್ಮ ಜನಗಳು 100% ಇಲ್ಲಿ ವರುಣ್ ಆರಾಧ್ಯತೆ ತಪ್ಪು ಅಂತ ಅವಾಗಲೇ ಕಂಡಿಡಿದ್ರು. ಅದು 100% ಈಗ ಫುಲ್ ಕನ್ಫರ್ಮ್ ಆಗ್ತಿದೆ. ಯಾಕೆ ಅಂತ ಹೇಳ್ತೀನಿ ನೋಡಿ. ಇವರು ನಮ್ರತಾ ಲಾಜರ್ಡೋ ಜೊತೆ ರಿಲೇಷನ್ಶಿಪ್ಪಲ್ಲಿ ಇದ್ರು 2023ರಲ್ಲೇ, ಅಂದರೆ ಅದಕ್ಕಿಂತ ಮುಂಚೆನೂ ಇರ್ಬೋದು, ಅದು ವರ್ಷಾ ಕಾವೇರಿಗೆ ಗೊತ್ತಾಗ್ದೇ ಇರ್ಬೋದು. ಆಮೇಲೆ ಹೋಗ್ತಾ ಹೋಗ್ತಾ ಆ ಹುಡುಗಿಗೆ ಗೊತ್ತಾಗಿದೆ, ಆಮೇಲೆ ಬಿಟ್ಟಿದ್ದಾರೆ. ಅದಾದ ನಂತರ ಬ್ರೇಕಪ್ ಆಗಿದ ತಕ್ಷಣ ಇವ್ರದ್ದು ಸ್ವಂತ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾರೆ. ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಆಗಿ ಒಂದು 3-4 ವಿಡಿಯೋ ಆದಮೇಲೆ ಬ್ರೇಕಪ್ ಆಗಿ ಇನ್ನೂ 2 ತಿಂಗಳಾಗಿರೋದು. ಆಲ್ರೆಡಿ ನಮ್ರತಾ ಅವ್ರ ಜೊತೆ ಟ್ರಿಪ್ ಹೋಗಿರ್ತಾರೆ. ಆದರೆ ಅವರು ಯೂಟ್ಯೂಬ್ ಚಾನಲ್ ಏನಂತ ಹಾಕೊಳ್ತಾರೆ ಅಂದರೆ, ಇಂಡಿಯಾ ಲಾರ್ಜೆಸ್ಟ್ ಕ್ರೂಸ್ ಸೋಲೋ ಟ್ರಿಪ್ 2023 ಅಂತ ಹಾಕೊಳ್ತಾರೆ. 2 ತಿಂಗಳಾಗಿರೋದು ಬ್ರೇಕಪ್ಪು. ಅಂದರೆ ಅವ್ರು ಏನಂತಾರೆ, ಅಯ್ಯೋ ನಾನು ಫುಲ್ಲು ನೊಂದೋಗಿದ್ನೆ ಹಾಗೆ ಹೀಗೆ ಅಂತ ಹೇಳ್ಕೊತಿರ್ತಾರೆ. ಬಟ್ ಅವರು ಯಾವ ರೀತಿಯ ನೊಂದಿರೋದಿಲ್ಲ, ಇನ್ನು ಎಂಜಾಯ್ ಮಾಡ್ತಿರ್ತಾರೆ ಲೈಫು, ಅದು ಈ ಹುಡುಗಿ ಜೊತೆ. ಎಲ್ಲ ಹೇಳ್ತಿರ್ಬೋದು, ಇನ್ನು ಇಷ್ಟೆಲ್ಲ ಹೇಳ್ತಿದ್ದಿಲ್ಲ, ಸಾಕ್ಷಿ ಏನಿದೆ ಹಾಗೆ ಹೀಗೆ ಅಂತ. 100% ಸಾಕ್ಷಿ ಇದೆ. ಮುಂದೆ ಹೋಗ್ತಾ ಹೋಗ್ತಾ ನೋಡಿ ಎಷ್ಟು ಸಾಕ್ಷಿ ಇದ್ದಾವೆ ಅಂತ. ಮೊದಲಿಗೆ ಇವರು ಇಂಡಿಯಾ ಲಾರ್ಜೆಸ್ಟ್ ಕ್ರೂಸ್ ಟ್ರಿಪ್ಗೆ ಹೋಗಿದ್ದಾರೆ 2023ರಲ್ಲಿ, ಇಬ್ಬರು ಜೊತೆಗೆ ಹೋಗಿದ್ದಾರೆ. ಅಲ್ಲಿ ವರುಣ್ ಆರಾಧ್ಯ ಅವರು ಏನು ಬಿಲ್ಡಪ್ ಹೊಡಿತಿರ್ತಾರೆ ಅಂದರೆ, ಗಾಯ್ಸ್ ನೀವೆಲ್ಲ ಸೋಲೋ ಬರಬೇಡಿ ಗಾಯ್ಸ್, ಒಬ್ಬೊಬ್ಬರೇ ಇಲ್ಲೆಲ್ಲ ಜೊತೆಲಿ ಬಂದ್ರೆ ಎಂಜಾಯ್ ಮಾಡ್ಬೋದು, ಇಲ್ಲೆಲ್ಲ ಫ್ರೆಂಡ್ ಜೊತೆ ಬರಬೇಕು, ಆದರೆ ನಾನು ಒಬ್ಬನೇ ಬಂದಿದ್ದೀನಿ, ಏನು ಮಾಡೋಣ. ಅವರು ಸೈಡಲ್ಲಿ ನೋಡಿ ನಗ್ತಾ ಇರ್ತಾರೆ. ಅಂದರೆ ಅವ್ರು ಇರ್ತಾರೆ ನಮ್ರತಾ ಅವರು, ಇವ್ರ ಸೈಡೆಲ್ಲ ನೋಡಿ ನಗ್ತಾ ಇರ್ತಾರೆ. ಬಟ್ ಹೇಳೋದು ಮಾತ್ರ ಏನಂದರೆ, ಗೈಸ್ ಒಬ್ಬೊಬ್ಬರೇ ಬರಬೇಡಿ ಗಾಯ್ಸ್, ಎಂಜಾಯ್ ಮಾಡೋಕ್ಕಾಗೋದಿಲ್ಲ ಅಂತ. ಈಗ ನೋಡಿ, ಪ್ರತಿಯೊಂದು ಕ್ಲೂ ಅಂದರೆ ಪ್ರತಿಯೊಂದು ಏನಂತಾರೆ ಸಾಕ್ಷಿ ಇಲ್ಲಿದೆ ನೋಡಿ. ಇದೇ ಇದಕ್ಕೆ ಅವ್ರು ಹೋಗಿದ್ದಾರೆ, ಇದೇ ಶಿಪ್ಪಲ್ಲಿ ಹೋಗಿದ್ದಾರೆ. ಅದೇ ರೀತಿ ನಮ್ರತಾ ಅವ್ರು ಕೂಡ ಸೇಮ್ ಡೇಟು ಸೇಮ್ ಶಿಪ್ ಮುಂದೆ ಅವರು ಕೂಡ ನಿಂತಿರ್ತಾರೆ. ಇಲ್ಲಿ ಪ್ರತಿಯೊಂದು ಕೂಡ ನೋಡ್ಬೋದು. ಇದು ನಮ್ರತಾ ಅವ್ರದ್ದು ಸೇಮ್ ಡೇಟ್ ನೋಡ್ಕೊಳ್ಳಿ, ಅದ್ರ ಕಾರ್ಡ್ ನಂಬರ್ ನೋಡಿ, ಅವರು 62 ಇದೆ. ಅದೇ ರೀತಿ ವರುಣ್ ಆರಾಧ್ಯ ಅವ್ರದ್ದು 61 ಇರುತ್ತೆ, ಅವ್ರದ್ದು 61 ಸೇಮ್ ಡೇಟು ನೋಡಿ. ಇಲ್ಲಿ ವರುಣ್ ಆರಾಧ್ಯ ಅವರು 61 ಇದೆ, ಸೇಮ್ ಡೇಟ್ ಇದೆ. ಬಟ್ ಇಬ್ಬರು ಒಂದೇ ಶಿಪ್ಪಲ್ಲಿ ಹೋಗಿದ್ದಾರೆ, ಟ್ರಿಪ್ ಹೋಗಿದ್ದಾರೆ, ಅವ್ರು ಫುಲ್ ಎಂಜಾಯ್ ಮಾಡಿದ್ದಾರೆ. ಇದು ಎಂಜಾಯ್ ಮಾಡೋದು ಪ್ರಾಬ್ಲಮ್ ಅಲ್ವೇ ಇಲ್ಲ. ಬಟ್ ಆ ಥರ ಸುಳ್ಳು ಹೇಳಿ ಜನ ಅಂದರೆ ಅವ್ರ ಸಬ್ಸ್ಕ್ರೈಬರ್ಗೆ ನೋಡಿ, ಅವರಿಬ್ಬರು ಒಂದೇ ಶಿಪ್ಪಲ್ಲಿ ಇದು ಮಾಡ್ತಿರೋದು. ಅದೇ ರೀತಿ ಕಾಫಿ ಡೇಗೆ ಹೋಗಿರೋದು ಜೊತೆಯಲ್ಲಿ ಇವರು ಇದೇ ಟೇಬಲ್, ಸೇಮ್ ಟೇಬಲು ನೋಡಿ. ಅದೇ ಸೇಮ್ ಟೇಬಲಲ್ಲಿ ನೀವು ನಮ್ರತಾ ಅವ್ರನ್ನ ಕೂಡ ನೋಡ್ಬೋದು. ಈ ರೀತಿ ತುಂಬ ಅಂದರೆ ತುಂಬ ಸಾಕ್ಷಿಗಳಿದ್ದಾವೆ. ಅವರು ಬೀಚಲ್ಲಿರೋದು ಅಂದರೆ ಈಗ ನೋಡ್ತೀರಿ ನೀವು, ಬೀಚಲ್ಲಿರೋದು ಕೂಡ ನೋಡ್ತೀರಿ. ಇಲ್ಲಿ ನಮ್ರತಾ ಅವರು ಬೀಚಲ್ಲಿ ಈ ಥರ ಕೂತಿದ್ದಾರೆ, ಅಲ್ಲಿ ಹಿಂದೆಗಡೆ ಮರಗಳೆಲ್ಲ ನೋಡಿ, ತೆಂಗಿನ ಮರಗಳು. ಇದೇ ಬೀಚಲ್ಲಿ ಸೇಮ್ ವರುಣ್ ಆರಾಧ್ಯ ಅವರು ಕೂಡ ಇದ್ದಾರೆ. ಅವ್ರಿಗೆ ಏನು ಹೇಳಿದ್ರಲ್ಲ ಕ್ರೂಸಿಯಸ್ ಟ್ರಿಪ್ ಅಂತ ನೋಡಿ, ಅದೇ ಮಾಲಲ್ಲಿ ಇಲ್ಲಿ ನಮ್ರತಾ ಅವರು ಕೂಡ ಇದ್ದಾರೆ.
ಈಗ ಅದೇ ಇಲ್ಲಿ ನೋಡಿ ತಮ್ಮನೇಲಿ ನೋಡಿ ವರುಣ್ ಆರಾಧ್ಯ ಅವ್ರ ಯೂಟ್ಯೂಬ್ ಚಾನಲ್ಲು ಸೇಮ್ ಅಲ್ಲೇ ಇದ್ದಾರೆ, ಇಬ್ರು ಜೊತೆಗೆ ಹೋಗಿದ್ದಾರೆ. ಬಟ್ ಈ ಥರ ಸುಳ್ಳು ಯಾಕೆ ಹೇಳಿದ್ರು ಅಂತ ಗೊತ್ತಿಲ್ಲ, ಅಥವಾ ಸಿಂಪತಿಗೆ ಗಿಟ್ಟಿಸ್ಕೊಳ್ಳೋಕ್ಕೋಸ್ಕರ ಹೇಳ್ತಿದ್ರ ಆ ಥರ ಎಲ್ಲ ಸುಳ್ಳು. ಅಂದರೆ ಸಿಂಪತಿ ಇವರೊಬ್ಬರೆಲ್ಲ ತುಂಬ ಜನ ಗಿಟ್ಟಿಸ್ಕೊಳ್ತಾರೆ, ಅದು ಬೇರೆ. ಬಟ್ ಈ ರೇಂಜಿಗೆ ಸುಳ್ಳು ಹೇಳಿ ಇದು ಮಾಡ್ಕೊಳ್ಳೋ ಸಬ್ಸ್ಕ್ರೈಬರ್ನ ಮಾಡ್ಕೊಳ್ಳೋದಿರ್ಬೋದು ಅಥವಾ ಫಾಲೋವರ್ಸ್ನ ಮಾಡ್ಕೊಳ್ಳೋದಿರ್ಬೋದು, ನಿಜವಾಗ್ಲೂ ಅಷ್ಟು ಒಳ್ಳೇದಲ್ಲ. ಒಂದಲ್ಲ ಒಂದಿನ ಅದು ಹೊರಗಡೆ ಬಂದೇ ಬರುತ್ತೆ. ಈ ಥರ ಸುಳ್ಳುಗಳು ಹೇಳಿ ನೆಕ್ಸ್ಟ್ ದಿನ ಈಗ ಹೆಂಗಿದ್ರು ಈಗ ನಮ್ರತ ಅವರು ಈಗ ಅವ್ರ ಫೇಸ್ ರಿವೀಲ್ ಮಾಡಿದ್ಮೇಲೆ ಈ ಥರ ತುಂಬ ವಿಷಯಗಳು ಹೊರಗಡೆ ಬರುತ್ತೆ. ಹಂಗಾರೆ ವರುಣ್ ಆರಾಧ್ಯ ಅವರು ಏನು ಅವ್ರ ಹುಡುಗಿ ಫೇಸ್ ರಿವೀಲ್ ಮಾಡೋದೇ ತಪ್ಪ ಅಥವಾ ಲವ್ ಮಾಡಿದೆ ತಪ್ಪ ಅಂತ ಹೇಳಕ್ ಹೋದ್ರೆ 100% ಇಲ್ಲ. ಲವ್ ಮಾಡೋದು ಎಲ್ಲರೂ ಮಾಡ್ತಾರ. ಈಗ ವರುಣ್ ಆರಾಧ್ಯ ಅವರು ಅಷ್ಟೇ ಅಲ್ಲ, ಈಗ ಒಂದ್ ಜೊತೆ ಹುಡುಗಿ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದ್ದು ತುಂಬಾ ಜನ ಹುಡುಗಿನ ಲವ್ ಮಾಡೋದಿದೆ, ಅಥವಾ ತುಂಬಾ ಹುಡುಗಿರೇ ಲವ್ ಮಾಡೋದಿದೆ ಹುಡುಗರನ್ನ. ಈ ಥರ ತುಂಬ ನಡೀತಿದೆ ಜಗತ್ತಲ್ಲಿ. ಇವ್ರು ಮಾಡಿರೋ ತಪ್ಪೇನು ಅಲ್ವೇ ಅಲ್ಲ. ಆದರೆ ಈ ಥರ ತಪ್ಪು ಮಾಡಿ ಈ ಥರ ಸಿಂಪತಿ ಗಿಟ್ಟಿಸ್ಕೊಳ್ಳೋದಿದೆಯಲ್ಲ, ಅದು 100% ತಪ್ಪು ಅಂತ ಹೇಳ್ಬೋದು. ಅದರಲ್ಲಿ ಒನ್ ಜಾಯಿಂಟ್ ಕನ್ನಡದವ್ರು ಕೂಡ ಹೇಳಿದ್ದಾರೆ, ಗಾಯ್ಸ್ ನಾನು ಮಾರ್ಬಿಟ್ಟಿದ್ದೀನಿ, ನಾನೊಬ್ಬ ದಡ್ಡ ಹಾಗೆ ಹೀಗೆ ಅಂತ ಎಲ್ಲ ಹೇಳ್ಕೊಂಡಿದ್ದಾರೆ. ನಿಜವಾಗ್ಲೂ ದಡ್ಡ ಅಲ್ಲ, ನಿಜವಾಗ್ಲೂ ಬುದ್ಧಿವಂತ ಅಂತಲೇ ಹೇಳ್ಬೋದು. ಇಷ್ಟು ದಿನ ನಮ್ಮ ಜನಗಳನ್ನ ಅಂದರೆ ನಂಗೆ ಇನ್ನು ಯಾವುದೇ ಹುಡುಗಿ ಸಿಕ್ಕಿಲ್ಲ, ಲವ್ ಮಾಡಲ್ಲ, ಲವ್ ಎಲ್ಲ ಮೋಸ ಅಂತ ಎಲ್ಲ ಸುಳ್ಳು ಹೇಳ್ಕೊಂಡು 3 ವರ್ಷದಿಂದ ಹುಡುಗಿ ಜೊತೆ ರಿಲೇಶನ್ಶಿಪ್ಪಲ್ಲಿ ಇದ್ದೀರಾ. ಬಟ್ ಯಾಕೆ ಸುಳ್ಳು ಹೇಳಬೇಕು ನನಗೆ ಯಾವುದೇ ಹುಡುಗಿ ಇಲ್ಲ ಅಂತ ಅಲ್ವಾ? 100% ಸುಳ್ಳು ಹೇಳೋ ಅವಶ್ಯಕತೆ ಇರಲಿಲ್ಲ. ಈ ಕಡೆ ವರ್ಷ ಕಾವೇರಿಗೂ ಮೋಸ ಮಾಡಿದ್ರ, ಅದು ನೀವೇ ಅಂತಲೂ 100% ಗೊತ್ತಾಗಿದೆ. ಆ ಹುಡುಗಿ ಕಡೆಯಿಂದ 100% ಏನೂ ತಪ್ಪಿಲ್ಲ. ಇಲ್ಲಿ ಮೋಸ ಮಾಡಿರೋದು ನೀವೇ. ಇಲ್ಲಿ ಎಲ್ಲಿ ನಾನು ತಗ್ಲಾಕೊಳ್ತೀನೋ, ನಾನು ಕೆಟ್ಟವನು ಆಗ್ತೀನೋ ಅನ್ನೋ ಒಂದು ಕಾರಣಕ್ಕೆ ಈ ಥರ ಎಲ್ಲ ಸುಳ್ಳು ಹೇಳ್ಕೊಂಡು ಬದುಕೋದು ನಿಜವಾಗ್ಲೂ ತಪ್ಪೆ. ಈಗ ತುಂಬ ಚೆನ್ನಾಗಿ ಕಮೆಂಟ್ ಮಾಡಿದ್ರಿ, ಅವ್ರ ಪರ್ಸ್ನಲ್ ಲೈಫು ನಿಮ್ಗೆ ಯಾಕೆ ಬೇಕು ಹಾಗೆ ಹೀಗೆ ಅಂತ. ಅವ್ರಿಗೆ ಒಂದು ಪಬ್ಲಿಕ್ ಫಿಗರ್ ಅಂತಲೇ ಹೇಳ್ಬೋದು. ಒಬ್ಬ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾನೆ ಹಾಗೆ ಹೀಗೆ ಅಂತಂದರೆ ಅವರು 100% ಈಗ ಪಬ್ಲಿಕ್ ಫಿಗರ್ ಆಗ್ತಾರೆ. ಅವರು ಏನೇನು ಮಾಡ್ತಾರೆ, ಇದು ಮಾಡ್ತಾರೆ, ಪ್ರತಿಯೊಂದು ಕೂಡ ಪಬ್ಲಿಕ್ ಆಗೇ ಆಗುತ್ತೆ. ಹಾಗಾಗಿ ಅವ್ರ ವಿಷಯನ ನಾವು ಮಾತಾಡೋದು ತಪ್ಪು ಅಲ್ವೇ ಅಲ್ಲ ಅಂತ ನನ್ನ ಅನಿಸಿಕೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.